ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಂಧದ ಗುಡಿ ಸೀರಿಯಲ್ ಎಪಿಸೋಡ್ 3 ಬಗ್ಗೆ ನೋಡೋಣ. ಹಿಂದಿನ ಸಂಚಿಕೆಯಿಂದ ಸ್ಟಾರ್ಟ್ ಆದ ಚಂದನ ಹಾಗೂ ಆಸ್ಟ್ರೇಲಿಯಾ ಹುಡುಗ ಮಾತುಕತೆ ಇನ್ನೂ ಮುಗ್ದೇ ಇರಲಿಲ್ಲ ನೋಡಿ. ಹುಡುಗ ತನ್ನ ಬಗ್ಗೆ ತಾನೇ ಜಂಬ ಕೊಚ್ಕೋತಾ ಇದ್ದ, ಹಾಗೆ ಚಂದನ ಬಗ್ಗೆ ಅಸಡ್ಡೆ ತೋರಿಸ್ತಾನೇ ಇದ್ದ. ಹುಡುಗ ಚಂದನಗೆ ಒಂಚೂರು ಇಷ್ಟ ಆಗಲೇ ಇಲ್ಲ ಅಂತ ಅನಿಸುತ್ತೆ, ಅವಳ ಮುಖದಲ್ಲೇ ಗೊತ್ತಾಗ್ತಾ ಇತ್ತು. ಹಾಗೆ ಆಸ್ಟ್ರೇಲಿಯಾ ಹುಡುಗ ಮದುವೆ ಬಗ್ಗೆ ನಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ ತಿಳಿಸ್ತೀನಿ ಅಂತ ಹೊರಟೋಗ್ತಾನೆ. ಇತ್ತ ಮುತ್ತುರಾಜ್ ಹುಡುಗಿ ನೋಡೋಕ್ಕೆ ಹೋಗಿದ್ದಲ್ಲಿ ತಿಂಡಿ ತಿನ್ನೋದಕ್ಕೆ ಕೊಟ್ಟರೆ ಮುತ್ತುರಾಜ್ ವಡೆ ಅಥವಾ ಬೋಂಡ ಬೆಂದೇ ಇಲ್ಲ ಅಂತ ಹೇಳಿ ಸೀದಾ ಹುಡುಗಿ ಮನೆಯ ಕಿಚನ್ಗೆ ಹೋಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದಾನೆ ನೋಡಿ. ಆವಾಗ ತಮ್ಮ ಮಿಡಲ್ ಬಂದು ಬಾ ಅಣ್ಣ ಇದೆಲ್ಲ ಬೇಡ ಅಂತ ಕರೆದ್ರೆ, ಇರೋ ಹೇಳಿಕೊಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಹೇಗಿದೆ ಜ್ಯೋತಿ ಅವರೇ ಅಂತ ಕೇಳಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಾಳೆ. ಎಲ್ಲರೂ ಮಾತುಕತೆ ಮುಗಿಸಿ ಹೊರಡುವಾಗ ಹುಡುಗಿ ಮನೆಯವರು ಆದಷ್ಟು ಬೇಗ ವಿಷಯ ತಿಳಿಸ್ತೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇವರು ಗಂಧದ ಗುಡಿ ಫ್ಯಾಮಿಲಿಯವರು ಹೊರಟೋಗ್ತಾರೆ. ಎಲ್ಲರಿಗೂ ನಮಸ್ಕಾರ ಹೇಳಿ. ಇತ್ತ ಚಂದನ ಮನೆಯಲ್ಲೂ ಅಷ್ಟೇ, ಹುಡುಗವರು ಹೋಗ್ತಾ ಇರಬೇಕಾದ್ರೆ ಚಂದನ ಅವರಪ್ಪ ಕೇಳ್ತಾರೆ, ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳಿದಾಗ ಹುಡುಗ ಇಲ್ಲ ಇವಾಗಲೇ ಹೇಳ್ಬಿಡೋಣಮ್ಮ, ನನಗೆ ಚಂದನ ತುಂಬ ಇಷ್ಟ ಆಗಿದ್ದಾಳೆ ಅಂತ ಹೇಳಿ ಹೊರಟೋಗ್ತಾರೆ. ಮಹಾಬಲ ಅವರು ಒಳಗಡೆ ಬಂದ ತಕ್ಷಣ ಫ್ಯಾಮಿಲಿ ಎಲ್ಲ ಕೇಳ್ತಾರೆ, ಏನು ಅವರ ಅಭಿಪ್ರಾಯ, ಏನು ತಿಳಿಸಿದ್ರು ಅಂತ ಕೇಳಿದಾಗ ಮಹಾಬಲ ಅವರು ಹೇಳ್ತಾರೆ ಅವ್ರಿಗೆ ತುಂಬ ಇಷ್ಟ ಆಗಿದೆ ಅಂತೆ, ಮದುವೆ ಮಾತುಕತೆ ಎಲ್ಲ ಬೇಗ ಮುಗಿಸಿ ಮದುವೆ ತಯಾರಿ ಮಾಡೋಣ ಅಂತ ಹೇಳ್ತಾನೆ. ಇತ್ತ ಗಂಧದ ಗುಡಿಯಲ್ಲಿ ಏನಾಯಿತು ಅಂತ ನೋಡೋಣ. ಅಣ್ಣ ತಮ್ಮಂದ್ರೆಲ್ಲ ದೊಡ್ಡಣ್ಣನಿಗೆ ತರಾಟೆ ತೆಗೆದುಕೊಳ್ತಾ ಇರ್ತಾರೆ. ಇನ್ನೇನು ಸಕ್ಸಸ್ ಆಗೋದ್ರಲ್ಲಿ ನೀನು ಕಡೆಗೆ ಎಲ್ಲ ಕೆಲಸ ಹಾಳು ಮಾಡಿಬಿಟ್ಟಣ್ಣ ಆ ಥರ ಮಾಡಿ ಅಂತ ಹೇಳಿದಾಗ ನಾನೇನು ಮಾಡ್ದೋ ಅಂತ ಮುತ್ತುರಾಜ್ ಹೇಳ್ತಾನೆ. ಇವಾಗ ಅವರು ಒಪ್ಕೋತಾರೋ ಇಲ್ಲೋ ಅಂತ ಡೌಟ್ ಪಡೋದೇನು ಬೇಡ, ಟಾಸ್ ಹಾಕಿ ನೋಡೋಣ, ಹೆಡ್ ಬಿದ್ದೇ ಬೀಳುತ್ತೆ, ಹಾಗೆ ಹುಡುಗಿ ಮನೆಯವರು ಒಪ್ಕೋತಾರೆ ಅನ್ನೋ ಭರವಸೆಯಲ್ಲಿ ಹಾಕಿದಾಗ ಅವರಪ್ಪ ಬಂದು ಕಾಯಿನ್ ತೊಗೊಂಡು ಬೀಡಿ ಸೇದಕ್ಕೆ ಆಗುತ್ತೆ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲರೂ ಇನ್ನೇನು ಮಾಡೋದು ಅಂತ ಸುಮ್ಮನಾಗಿ ಬೇಜಾರಲ್ಲಿರ್ತಾರೆ. ಚಂದನ ಮತ್ತು ಅವರಪ್ಪ ಮಾತಾಡ್ತಾ ಇರ್ತಾರೆ. ಚಂದನ ಹೇಳ್ತಾಳೆ, ಅಪ್ಪ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಅವರಪ್ಪ ಕನ್ವಿನ್ಸ್ ಮಾಡ್ತಾ ಇರ್ತಾರೆ, ಮಗ ಈಗಲ್ಲ, ಹಾಗೆ ನೀನು ಚಿಕ್ಕವಳಿದ್ದಾಗ ಇದೆ ಅದು ಇದು ಅಂತ ಎಲ್ಲ ಸ್ಟೋರಿ ಹೇಳಿಕೊಂಡು ಮಗಳನ್ನು ಒಪ್ಪಿಸ್ತಾ ಇರ್ತಾರೆ ಮದುವೆಗೆ. ಇತ್ತ ಮುತ್ತುರಾಜ್ ತರಕಾರಿ ತೊಗೊಳಕ್ಕೆ ಬಂದಿರ್ತಾನೆ. ಹಾಗೆ ಎಲ್ಲ ತರಕಾರಿ ತೊಗೊಂಡು ಮನೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಹುಡುಗಿ ಬಂದು ಮಾವ ಅಂತ ಕರೀತಾಳೆ. ಆವಾಗ ಮುತ್ತುರಾಜ್ ತಿರುಗಿ ನೋಡಿದಾಗ ಈ ಹುಡುಗಿ ಏನು ಮಾವ ತುಂಬ ಖುಷಿಯಾಗಿದೆಯಾ ಅಂತ ಮಾತಾಡಿಸ್ತಾ ಇರ್ತಾಳೆ. ಹಾಗೆ ಏನು ಸಮಾಚಾರ ಮಾವ ಅಂತ ಕೇಳ್ತಾಳೆ. ಇತ್ತ ಚಂದನ ಮನೆಯಲ್ಲಿ ಚಂದನಗೆ ಮದುವೆ ಇಷ್ಟ ಇಲ್ಲ ಅಂದ್ರೂ ಮದುವೆ ಪ್ರಿಪ್ರೇಷನ್ ಜೋರಾಗಿ ನಡೀತಾ ಇರುತ್ತೆ. ಇವತ್ತಿನ ಸಂಚಿಕೆ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.